ತುಮಕೂರು ಟು ದಾವಣಗೆರೆ ನೇರ ರೈಲ್ವೆ ಮಾರ್ಗ ಪರಿಶೀಲನೆ ಮಾಡಲಾಗಿದೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಆಗಿರುವಂತಹ ವಿ ಸೋಮಣ್ಣ ಅವರು ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ಟು ದಾವಣಗೆರೆ ಮಧ್ಯೆ 192 ಕಿಲೋಮೀಟರ್ ರೈಲ್ವೆ ಮಾರ್ಗ ಇದರ ಪರಿಶೀಲನೆಯನ್ನ ಮಾಡಿರುವಂತದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ದಾವಣಗೆರೆ ಸಂಸದರು ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸೋಮಣ್ಣ ಟ್ರಾಲಿ ಪ್ರಯಾಣವನ್ನ ಬೆಳೆಸಿದ್ರು. ಈ ಮೂಲಕ ಪರಿಶೀಲನೆಯನ್ನ ಮಾಡಿದ್ದಾರೆ. ತೋಳ ಹುಣಸೆ ರೈಲು ನಿಲ್ದಾಣದಿಂದ ಅನಗೋಡು ಮೋಟಾರ್ ಟ್ರಾಲಿಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು 7,800 ಕೋಟಿ ಹಣ ಈ ರೈಲ್ವೆ ಮಾರ್ಗಕ್ಕೆ ನೀಡಿದ್ದಾಗಿ ಸೋಮಣ್ಣ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಈ ಒಂದು ರೈಲ್ವೆ ಮಾರ್ಗದ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾಮಗಾರಿಗೆ ಸಂಬಂಧಪಟ್ಟಂತೆ 7,800 ಕೋಟಿ ರೂಪಾಯಿ ಹಣವನ್ನ ಇದಕ್ಕಾಗಿ ನಾವು ವಿನಿಯೋಗ ಮಾಡಿದ್ದೀವಿ ಅಂತ ಕೂಡ ತಿಳಿಸಿರೋದು. 264 ಎಕರೆ ಬಿಟ್ಟು ಉಳಿದ ಜಮೀನುಗಳನ್ನ ಸ್ವಾಧೀನ ಪಡಿಸ್ಕೊಳ್ತೀವಿ ಕೂಡ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಯಾರು ಮಾತಾಡೋದಿಲ್ಲ ನಡಿಯಪ್ಪ, ಹಾಕಿದ್ದಿಲ್ಲ ಕಣೋ ಕೆಲಸ ನಮ್ದು. ಬರೀ ಸರ್ ಡಿ.ಸಿ ಸರ್ ಮೇಡಮ್ ಅಧಿಕಾರಿ ಬಂದ್ರೆ ನನಗೆ 50 ವರ್ಷ ಆಯ್ತು ಅಂದೆ. ಯಾರು ಮಾತಾಡೋದಿಲ್ಲ ನಡಿಯಪ್ಪ, ಹಾಕಿದ್ದಿಲ್ಲ ಕಣೋ ಕೆಲಸ ನಮ್ದು. ಬರೀ ಸರ್ ಡಿ.ಸಿ ಸರ್ ಮೇಡಮ್ ಏನ್ರಿ ಶಾಸಕರೇ, ಅಧಿಕಾರಿ ಬಂದ್ರೆ ನನಗೆ 50 ವರ್ಷ ಆಯ್ತು ಅಂದೆ. ಯಾರು ಮಾತಾಡೋದಿಲ್ಲ ನಡಿಯಪ್ಪ, ಹಾಕಿದ್ದಿಲ್ಲ ಕಣೋ ಕೆಲಸ ನಮ್ದು. ಬರೀ ಸರ್ ಡಿ.ಸಿ ಸರ್ ಮೇಡಮ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಧು ನಾಗರಾಜ್. ಮಧು, ಈಗಾಗಲೇ ರೈಲ್ವೆ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಟ್ರಾಲಿ ಮೂಲಕ ಪ್ರಯಾಣವನ್ನ ಬೆಳೆಸಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಚಿವರು. ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗೋದು ಯಾವಾಗ, ಜನರ ಸೇವೆಗೆ ಸಿಗೋದು ಯಾವಾಗ? ಪ್ರಮುಖವಾಗಿ ಇದು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆ ತುಮಕೂರು ಟು ಚಿತ್ರದುರ್ಗ ಮತ್ತು ದಾವಣಗೆರೆ ನೇರ ರೈಲ್ವೆ ಮಾರ್ಗವನ್ನ ರೈಲ್ವೆ ಸಚಿವ ವಿ ಸೋಮಣ್ಣ ಇವತ್ತು ಪರಿಶೀಲನೆ ಮಾಡ್ತಿದ್ರು. ಇದು ಪ್ರಮುಖವಾಗಿ ದಾವಣಗೆರೆ ಸಮೀಪದ ತೋಣಿಹುಣಸೆ ರೈಲ್ವೆ ನಿಲ್ದಾಣದಲ್ಲಿ ಇನ್ನು ಆನಗೋಡುವರೆಗೆ ಮೋಟರ್ ರ್ಯಾಲಿ ಮೂಲಕ ಅವರೇ ಸ್ವತಃ ಪ್ರಯಾಣಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಏನಿಲ್ಲ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಒಂದು ತೊಡಕ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಆ ರೈತರು ಕೆಲವೊಂದು ಜಮೀನುಗಳನ್ನ ನೀಡಿಲ್ಲ ಅಂತ ಹೇಳಿ ಅಲ್ಲಿಂದ ಏನು ರೈಲ್ವೆ ಕಾಮಗಾರಿ ಸ್ಥಗಿತಾಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೈತರುಗಳನ್ನು ಕರೆದು ಅಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆ ಇಲ್ಲಿನ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಅವರು ಸಾಥ್ ನೀಡತಕ್ಕಂಥದ್ದು. ಇಲ್ಲಿನ ದಾವಣಗೆರೆ ಜಿಲ್ಲೆಯಲ್ಲಿ ಏನು ರೈಲ್ವೆ ಸಮಸ್ಯೆ ಇದೆ ಅಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಏನೇನೋ ಸಮಸ್ಯೆಗಳಿದಾವೆ ಅವನ್ನೆಲ್ಲ ಕೂಡ ನಾವು ನಿವಾರಣೆ ಮಾಡ್ತೀವಿ. ನೀವು ಆ ಒಂದು ಪ್ರಾಜೆಕ್ಟ್ ಅನ್ನ ಅಂದ್ರೆ 192 ಕಿಲೋಮೀಟರ್ ಏನು ಬ್ರಾಡ್ಗೇಜ್ ರೈಲ್ವೆ ಮಾರ್ಗ ಕಾಮಗಾರಿ ಇದೆ, ಆ ಒಂದು ಕಾಮಗಾರಿಗೆ ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಒಂದು ಏನು ಸಹಕಾರ ನೀಡಿರ್ತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಇಬ್ರು ಕೂಡ ಅಂದ್ರೆ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ರೈಲ್ವೆ ಸಚಿವ ವಿ ಸೋಮಣ್ಣ ಅವ್ರ ಜೊತೆಯಲ್ಲಿ ಕೂಡ ಏನು ಒಂದು ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಅಲ್ಲಿನ ಏನು ರೈಲ್ವೆ ಕಾಮಗಾರಿ ಇತ್ತು ಆ ಒಂದು ಕಾಮಗಾರಿಯನ್ನ ಒಂದು ಟ್ರ್ಯಾಕ್ಟರ್ ಮೂಲಕ ಒಂದು ವೀಕ್ಷಣೆ ಮಾಡಿ ಅವರೊಂದು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಏನು ವಿಕಸಿತ ಭಾರತದ ಏನು ಮುನ್ಸೂಚನೆ ಇದೆ ಆ ಒಂದು ವಿಕಸಿತ ಭಾರತ ಮುನ್ಸೂಚನೆಯಲ್ಲಿ ನಾವು ಒಂದು ಮೋದಿಯವರ ಸರ್ಕಾರದಲ್ಲಿ ನಾವೆಲ್ಲ ರೈಲ್ವೆ ಕಾಮಗಾರಿಗಳನ್ನ ಪೂರ್ಣ ಮಾಡ್ತೀವಿ. ಅದ್ರ ಜೊತೆಯಲ್ಲಿನೂ 52,000 ಕೋಟಿ ಹಣವನ್ನ ಇನ್ನು ಇಡೀ ದೇಶದಂತ ಹಳೆಯ ರೈಲ್ವೆ ಕಾಮಗಾರಿಗಳಿಗೆ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲಾ ರೈಲ್ವೆ ಕಾಮಗಾರಿಗಳನ್ನ ನಾವು ಪೂರ್ಣ ಮಾಡ್ತೀವಿ ಅಂತ ಹೇಳಿ ಕೂಡ ವಿ ಸೋಮಣ್ಣ ಒಂದು ಭರವಸೆ ನೀಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ 7,800 ಕೋಟಿ ಹಣವನ್ನ ಈ ಒಂದು ರೈಲ್ವೆ ಮಾರ್ಗಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ದಾವಣಗೆರೆ ಚಿತ್ರದುರ್ಗ ಮತ್ತು ಚಿತ್ರದುರ್ಗ ಮಾರ್ಗವಾಗಿ ತುಮಕೂರು ರೈಲ್ವೆ ಏನಿದೆ ಆ ಒಂದು ರೈಲ್ವೆ ಮಾರ್ಗವಾಗಿ ಹಣವನ್ನು ಕೂಡ ಮೋದಿ ಸರ್ಕಾರ ನೀಡಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ರೈಲ್ವೆ ಕಾಮಗಾರಿಯನ್ನು ನಾವು ಪೂರ್ಣ ಮಾಡ್ತೀವಿ ಅಂತ ಹೇಳಿ ರೈಲ್ವೆ ಸಚಿವ ವಿ ಸೋಮಣ್ಣ ಕೂಡ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಧು ನಾಗರಾಜ್ ಮಾಹಿತಿಗೆ. 2047ಕ್ಕೆ 26-27ನೇ ಸಾಲಿನ ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಕ್ಟು ದೇಶದ ಅಭಿವೃದ್ಧಿಗೆ ಒಂದು ಮುನ್ಸೂಚನೆ. ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ದಾಪುಗಾಲನ್ನು ಹಾಕ್ತಕ್ಕಂಥದಕ್ಕೆ ಎಲ್ಲ ಸೆಕ್ಟರ್ನಲ್ಲೂ ಕೂಡ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಎಷ್ಟು ಇಲಾಖೆಗಳಿಂದ ಅಭಿವೃದ್ಧಿ ಆಗ್ಬೋದು ಆ ಎಲ್ಲ ಇಲಾಖೆಗಳಿಗೂ ಕೂಡ ಅಭಿವೃದ್ಧಿ ಕೊಡ್ತಕ್ಕಂಥದಕ್ಕೆ ಒಂದು ವಿಕಸಿತ ಭಾರತ್ 2047 ಮಾಡಿದ್ದಾರೆ.
ಆ ವಿಚಾರದಲ್ಲಿ ಈಗಾಗಲೇ ನಾಗಾಲೋಟದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ರೈಲ್ವೆ ಇಲಾಖೆ, ಜಲಶಕ್ತಿ ಇಲಾಖೆ, ಎರಡು ಇಲಾಖೆಗಳು ಕೂಡ ನನ್ನ ಒಂದು ವ್ಯವಸ್ಥೆಯಲ್ಲಿ ಬರೋದ್ರಿಂದ ಇವತ್ತು ರೈಲ್ವೆ ಇಲಾಖೆಯಲ್ಲಿ 52,000 ಕೋಟಿ ರೂಪಾಯಿಗಳನ್ನ ಹಳೆಯ ಕಾಮಗಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ.